ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಕ್ಯಾಸನೂರು ರೈಲ್ವೆ ಸ್ಟೇಷನ್ ಇದ್ದೀನಿ. ಏನಕ್ಕೆ ಅಂದರೆ ನಾನು ಹಂಪೆಗೆ ಟ್ರಿಪ್ ಹೋಗ್ತಾ ಇದ್ದೀನಿ. ಬರೀ ಹಂಪೆಗೆ ಮಾತ್ರ ಹೋಗಲ್ಲ, ಅಲ್ಲಿಂದ ಮಂತ್ರಾಲಯ ಕೂಡ ಹೋಗ್ತೀನಿ. ಅದು ಯಾವ ರೀತಿ ಹೋಗ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಈಗ ಸಿಂಧನೂರು ಎಕ್ಸ್ಪ್ರೆಸ್ ಬರುತ್ತೆ, ಇಲ್ಲಿ 9:15ಗೆ ಕ್ಯಾಸಂದ್ರಾಗೆ ಕಾಯ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿದೆ, ಒಂದು 10 ನಿಮಿಷ. ಆದ್ರೂ ಬೆಳಗ್ಗೆ 6 ಗಂಟೆಗೆ ಹೊಸಪೇಟೆ ಕರ್ಕೊಂಡು ಹೋಗಿಬಿಡ್ತಾರೆ. ಬನ್ನಿ, ಯಾವ ರೀತಿ ಟ್ರಿಪ್ ಹೋಗೋದು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಟ್ರೈನಲ್ಲಿ. ನೋಡಿ, ಇದೇ ಸಿಂಧನೂರು ಎಕ್ಸ್ಪ್ರೆಸ್ಸು, ಇದರಲ್ಲೇ ನಾವು ಹೋಗ್ಬೇಕಾಗಿರೋದು. ನೋಡಿ, ನಾವು ಊಟಕ್ಕೆ ಅಂದ್ಬಿಟ್ಟು ಫ್ರೈಡ್ ರೈಸ್ ತಗೊಂಬಂದಿದ್ದೀವಿ. ಎಂದಕ್ಕಪ್ಪ ಅಂದರೆ ಈ ಟ್ರೈನಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಅಂದ್ಬಿಟ್ಟು ಬರ್ತಾನೆ ಕಟ್ಟಿಸ್ಕೊಂಬಂದಿದ್ವಿ ಟ್ರೈನಲ್ಲಿ ಊಟ ಮಾಡೋಣ ಅಂತ. ನೋಡಿ, ಇವರೇ ನಮ್ಮ ಫ್ರೆಂಡ್ಗಳೆಲ್ಲ, ನಾವು ಟ್ರಿಪ್ ಹೋಗ್ತಿದ್ದೀವಲ್ಲ ಇವರೇನೆ. ನಾವು ಟೋಟಲ್ 5 ಜನ ಹೋಗ್ತಾ ಇದ್ದೀವಿ, ನನ್ನೂ ಸೇರಿ. ನೋಡಿ, 4 ಜನ ಇಲ್ಲೇ ಇದ್ದಾರೆ, ಇವರೇ. ನೋಡಿ, ಈಗ ತಾನೇ ಹೊಸಪೇಟೆ ಸ್ಟೇಷನಿಂದ ಆಚೆ ಕಡೆ ಬರ್ತಾ ಇದ್ದೀವಿ. ಕರೆಕ್ಟಾಗಿ 8:15ಕ್ಕೆ ಬಂದವನು ಇಲ್ಲಿಗೆ ಟ್ರೈನು. ನಾವು ಮೊದಲು ಇನ್ನೊಂದು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಅಂತ ಬರ್ತಿದ್ವಿ, ಇದೇನೆ. ಈಗ ಸಿಂಧನೂರು ಮಾಡಿದ್ದಾರೆ ಇದನ್ನು. ಅದು 6 ಗಂಟೆಗೆಲ್ಲ ತಗೊಂಬಂದು ಬಿಡೋನು. ನಮಗೆ ಟೈಮ್ ತುಂಬ ಅನುಕೂಲ ಆಗೋದು. ಆದ್ರೂ ಇವತ್ತು ಸ್ವಲ್ಪ ಲೇಟಾಗಿದ್ದರಿಂದ ಬೇಗ ಪ್ಲೇಸ್ ಕವರ್ ಮಾಡಬೇಕು. ಬನ್ನಿ ಹೋಗೋಣ. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಬನ್ನಿ. ನೋಡಿ, ಈ ಹೋಟೆಲ್ ಹೆಸರು ಶಾನ್ಭಾಗ ಅಂತ, ಟಿಫನ್ ಹೋಮ್ ಅಂತ. ಇಲ್ಲಿ ಏನೇ ತಗೊಂಡ್ರು 30 ರೂಪಾಯಿ. ಇಡ್ಲಿ ತಗೊಂಡ್ರು 30 ರೂಪಾಯಿ, ದೋಸೆ ತಗೊಂಡ್ರು 30 ರೂಪಾಯಿ, ರೈಸ್ ತಗೊಂಡ್ರು 30 ರೂಪಾಯಿ. ಹೋಟೆಲ್ ತುಂಬ ಚೆನ್ನಾಗಿದೆ. ಹೊಸಪೇಟೆ ಬಸ್ ಸ್ಟ್ಯಾಂಡಿಂದ ಒಂದು 100 ಮೀಟ್ರ್ ಆಗುತ್ತೆ. ನೋಡಿ, ಇದೆ. ಇಲ್ಲಿ ಯಾರನ್ನ ಬಂದರೆ ಮರಿದಂಗೆ ಬನ್ನಿ. ಇದಕ್ಕೆ ಶಾನಭಾಗ. ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋದ್ರಲ್ಲ ಆಟೋದವರು, ಅವರೇನೆ ನಮಗೆ ಹಂಪೆ ಎಲ್ಲ ಸುತ್ತಾಡ್ಸ್ಕೊಂಬರ್ತೀನಿ ಅಂತ ಹೇಳಿದ್ರು. ಹೆಂಗೂ ಲೇಟ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ನಾವು ಹಂಪೆಗೆ ಆಟೋನೇ ಬಾಡಿಗೆ ಮಾತಾಡ್ಕೊಂಡು ಕರ್ಕೊಂಡು ಹೋದ್ವಿ. ಒಬ್ಬರಿಗೆ ಬಂದ್ಬಿಟ್ಟು 400 ರೂಪಾಯಿ ಆಗುತ್ತೆ. ಬನ್ನಿ ಹಂಪೆಗೆ ಹೋಗೋಣ. ನೋಡಿ, ಇದೇ ವಿರೂಪಾಕ್ಷ ಟೆಂಪಲ್ಲು. ಇನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡೋಕ್ಕೆ ಹೋಗಬೇಕು. ನೋಡಿ, ಇಲ್ಲಿ ಪಕ್ಕದಲ್ಲಿ ರೈಟಿಗೆ ಒಂದು ಜಾಗ ಇದೆ. ಆ ಜಾಗದಲ್ಲಿ ಹೋದರೆ ಸೀದಾ ತುಂಗಭದ್ರಾ ಹೊಳೆ ಹತ್ರ ಹೋಗ್ತೀವಿ. ಬನ್ನಿ ಸ್ನಾನ ಮಾಡೋಕ್ಕೆ. ನದಿ ನೋಡಿ, ಒಳ್ಳೆ ಚಿಕ್ಕ ಮಕ್ಕಳು ಥರ ಆಟ ಆಡ್ತವ್ರೆ. ಟೈಮ್ ಆಯಿತು, ಟೈಮ್ ಇಲ್ಲ ಬರ್ರೋ ಅಂದರೆ ನಾವು 3 ಜನ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಇವ್ರು ನೋಡಿರಿ, ಚಿಕ್ಕ ಮಕ್ಕಳು ಥರ ಈಗ ಈಜು ಕಲ್ಸಕ್ಕೆ ಬಂದವ್ರಿ. ಎದ್ದು ಬರ್ರು ಅಂದರೆ. ನೋಡಿ, ಇದೇ ಪಂಪ ವಿರೂಪಾಕ್ಷ ದೇವಾಲಯ ಅಂತ. ಇದು ಹಂಪಿಲಿರೋ ದೇವಸ್ಥಾನಗಳಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ಪೂಜೆ ಆಗೋದು. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ದೇವರು ಆದರೆ ತೋರಿಸ್ತೀನಿ. ಮೋಸ್ಟ್ಲಿ ಇಲ್ಲೆಲ್ಲ ಅಲೋ ಇರುತ್ತೆ ಅನಿಸುತ್ತೆ. ದೇವ್ರು ನೋಡೋಣ. ಆಮೇಲೆ ಬೆಳಗ್ಗೆ ಟೈಮು ಸೂರ್ಯನ ಬೆಳಕು ಬೀಳುತ್ತಲ್ಲ, ಆವಾಗ ಗೋಪುರ ಉಲ್ಟಾ ಕಾಣಿಸುತ್ತಲ್ಲ, ಇಲ್ಲೇ ಅದು ಕಾಣಿಸೋದು. ಬನ್ನಿ, ಆ ಜಾಗನೂ ನಿಮಗೆ ತೋರಿಸ್ತೀನಿ. ಬನ್ನಿ ದೇವಸ್ಥಾನದ ಒಳಗಡೆ. ವಿರೂಪಾಕ್ಷ ಸ್ವಾಮಿ ಟೆಂಪಲ್ಲು ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಫೋನ್ ಅಲೋ ಇದೆಯಾ ಗೊತ್ತಿಲ್ಲ, ಕೇಳೋಣ ಬನ್ನಿ. ನೋಡಿ, ದೇವಸ್ಥಾನದಿದ್ದೇನೆ ಗರ್ಭಗುಡಿ. ಅದ್ರ ಹಿಂದಗಡೆ ಬಂದರೆ ಇಲ್ಲೊಂದು ಜಾಗ ಇದೆ. ಈ ಜಾಗದಲ್ಲೇ ನೆರಳು ಉಲ್ಟಾ ಕಾಣುತ್ತಲ್ಲ, ಅದು ಕಾಣೋದು. ಈಗ ಕಾಣಿಸಲ್ಲ, ಆದರೂ ಆ ಜಾಗ ಯಾವುದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಇಲ್ಲಿ ಸೂರ್ಯನ ಬೆಳಕು ಬರ್ತಿದೆಯಲ್ಲ, ಇದರಿಂದನೇ ಆ ಕಡೆಯಲ್ಲಿ ಸೂರ್ಯನ ಬೆಳಕು ಬಂದರೆ ನಾವು ಒಂದು ಗೋಪುರ ಕಾಣಿಸೋದಲ್ಲ, ಗೋಪುರ ಅದು ಉಲ್ಟಾ ಕಾಣಿಸೋದಿಲ್ಲೇ. ನೋಡಿ ಯಾವ ರೀತಿ ಉಲ್ಟಾ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಉಲ್ಟಾ ಕಾಣಿಸ್ತಾ ಇದೆ. ಅದೇ ಬೆಳಕಿಗೆ ಅಡ್ಡ ನಾವು ನಿಂತ್ಕೊಂಡ್ರೆ ಉಲ್ಟಾ ಬರೋಲ್ಲ. ನೋಡಿ, ಸೀದಾನೆ ಬರ್ತಾ ಇದ್ದೀವಿ. ಇದು ಮಾತ್ರ ಉಲ್ಟಾ ಕಾಣಿಸ್ತಾ ಇದೆ. ವಿಜಯನಗರ ಅರಸರ ವಂಶಗಳು. ನೋಡಿ, ದೇವಸ್ಥಾನದಿಂದ ಈಚೆ ಬರ್ತಾ ಈ ದೊಡ್ಡ ಕಲ್ಯಾಣಿ ಕಾಣಿಸುತ್ತೆ. ಬನ್ನಿ, ಮುಂದೆ ಮುತ್ತು ರತ್ನ ಎಲ್ಲ ಮಾರ್ತಿದ್ರಲ್ಲ ಸಂತೆ, ಆ ಸಂತೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಕಾಲದಲ್ಲಿ ಇಲ್ಲೇ ನೋಡಿ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲ ಮಾರ್ತಿದ್ದ ಜಾಗ. ಇದೇ ಸಂತೆ ಬೀದಿ. ನೋಡಿ, ಈ ಕಡೆ ಸೈಡು ಇದೆ. ನೋಡಿ, ಇಲ್ಲಿಂದ ಏಕ ಇದೆ. ನೋಡಿ, ದೇವಸ್ಥಾನ ತನಕ ಇದೆ. ಈ ಕಡೆ ಸೈಡು ಅಷ್ಟೇ, ಇಲ್ಲೂ ಅಷ್ಟೇ. ಫುಲ್ಲು ಕೆಳಗಡೆ ಕಣ, ಲಾಸ್ಟ್ ಕಣ ಇದೆ. ನೋಡಿ ಎಷ್ಟು ದೊಡ್ಡ ಸಂತೆ ಬೀದಿ. ಅದು ಬರೀ ಚಿನ್ನ ವಜ್ರ ಮಾರೋ ಜಾಗ ಇದು. ಬನ್ನಿ, ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಆಟೋ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅದೇ ನೆಕ್ಸ್ಟ್ ಪ್ಲೇಸು. ಅವ್ರನ್ನ ಕರ್ಕೊಂಡು ಹೋಗೋಣ. ನೋಡಿ, ಅಲ್ಲಿ ದೂರದಿಂದ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ನೋಡಿ ಅಲ್ಲಿಂದ ಇಲ್ಲಿಗನ ಫುಲ್ಲು ಡೈಮಂಡ್ ಮಾರ್ಕೆಟ್ ಅಂತೆ. ಮುತ್ತು ರತ್ನ ಎಲ್ಲ ಮಾರ್ತಿದ್ದು. ಈ ಕಡೆ ಸೈಡು ನೋಡಿ, ಇಲ್ಲಿಗೆ ಎಂಡಾಗಿದೆ ಇದೆ ಅಂತೆ. ನೋಡಿ, ಇಲ್ಲಿಗನ ಇತ್ತಂತೆ ಮಾರ್ಕೆಟು. ಇದು ನೋಡಿ ಸ್ಟೇಜ್ ಬಂದ್ಬಿಟ್ಟು. ನೋಡಿ, ಈ ಸ್ಟೇಜಲ್ಲಿ ಏನಾನ ಕಾರ್ಯಕ್ರಮಗಳು ಇಲ್ಲ ಪ್ರೋಗ್ರಾಮ್ಗಳು ಅವು ಇವು ಏನಾನ ಇದ್ದರೆ ಆ ಕಾಲದಲ್ಲಿ ನಡೆಸ್ತಿದ್ರಂತೆ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ.
ನೋಡಿ ಅಲ್ಲಿ ಕೆಳಗಡೆ ಫುಲ್ಲು ಖಾಲಿ ಗ್ರೌಂಡ್ ಇದೆಯಲ್ಲ, ಇಲ್ಲೆಲ್ಲ ಜನಗಳು ಆಮೇಲಿಂದ ಇವು ರಾಜರು ಎಲ್ಲ ಕೂತ್ಕೊಂಡು ನೋಡ್ತಿದ್ದ ಜಾಗ ಅಂತ ಇದು. ನೋಡಿ ಈಗ ಬಂದಿರೋ ಜಾಗ ಯಾವುದು ಅಂದರೆ ಇದು ಕಡಲೆಕಾಳು ಗಣೇಶನ ದೇವಸ್ಥಾನ ಅಂತ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು ಒಂದು 30 ಅಡಿಯಷ್ಟು ದೊಡ್ಡದಾಗಿದೆ. ಒಳಗಡೆ ಗರ್ಭಗುಡಿಗೆ ಹೋಗ್ಬಿಟ್ಟು ಗಣೇಶನ ಪ್ರದಕ್ಷಿಣೆ ಹಾಕೋಣ ಬನ್ನಿ, ಹಂಗಾನ ಒಳ್ಳೇದು ಮಾಡ್ತಾನೆ ನೋಡೋಣ. ಸಾಸಿವೆ ಕಾಳು ಗಣೇಶ ಅಂತ ಎಲ್ಲ ಕೈ ಮುಖ ಮುಡಿ. ನೋಡಿ ಇದು ಹಿಂದೆಯಿಂದ ನೋಡೋಕೆ ಯಾವ ರೀತಿ ಕಾಣಿಸುತ್ತೆ ಸಾಸಿವೆ ಕಾಳು ಗಣೇಶ ಅಂದರೆ ಅಮ್ಮನ ತೊಡೆ ಮೇಲೆ ಕುಂತಿರೋ ರೀತಿಯಲ್ಲಿ ಕಾಣಿಸುತ್ತೆ ಹಿಂದಗಡೆಯಿಂದ ನೋಡಿದ್ರೆ. ನೋಡಿ ಇದೇ ಬಡವಿ ಲಿಂಗ ಅಂತ, ತುಂಬ ದೊಡ್ಡ ಲಿಂಗ ಇದು. ಕೆಳಗಡೆ ಫುಲ್ಲು ನೋಡಿ ನೀರೆಲ್ಲ ಇದೆ. ನೋಡಿ ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ಇದು ಎಷ್ಟು ದೊಡ್ಡದು ಅಂದರೆ ಸಿಕ್ಕಾಪಡೆ ದೊಡ್ಡದಿದೆ. ಇದ್ರ ಬಲಗೈ ಏನಕ್ಕಪ್ಪ ಮುರಿದಿದೆ ಅಂದರೆ ಅಲ್ಲಿ ಲಕ್ಷ್ಮೀದೊಂದು ವಿಗ್ರಹ ಇತ್ತಂತೆ, ಚಿನ್ನದ್ದು ಬೆಳ್ಳಿದು ಮತ್ತು ವಜ್ರ ವೈಡೂರ್ಯದಿಂದ ಸೇರಿದಿತ್ತಂತೆ. ಅದನ್ನು ನೋಡಿ ಕಿತ್ಕೊಂಡು ಹೋಗೋಕ್ಕೋಸ್ಕರ ಕೈ ಮುರಿದಾಕಿದ್ದಾರೆ. ನೋಡಿ ಇದು ಶಿವನ್ ಟೆಂಪಲ್. ಇದು ಹಂಪೆಯಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ವಿರೂಪಾಕ್ಷ ಟೆಂಪಲಿಂದ ಇದು ಫುಲ್ಲು ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿತ್ತಂತೆ ಶಿವನ ದೇವಸ್ಥಾನ. 1980ರಲ್ಲಿ ಈ ದೇವಸ್ಥಾನನ ತೆಗ್ದಿರೋದು, ಇದನ್ನು ಫುಲ್ಲು ಹುಡುಕಿ ತೆಗ್ದಿರೋದಂತೆ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ, ಶಿವ ಇದ್ದಾನ ನೋಡ್ಕೊಳ್ಳೋಣ, ಶಿವ ದೇವ್ರಿದೆಯಾ ನೋಡೋಣ ಬನ್ನಿ. ನೋಡಿ ದೇವಸ್ಥಾನ ನೋಡೋಣ ಅಂತ ಬಂದ್ವಿ. ನೋಡಿ ಫುಲ್ಲು ನೀರು ನಿಂತ್ಕೊಂಡ್ಬಿಟ್ಟಿದ್ದಾವೆ. ನೋಡಿ ಕಪ್ಪಟ ಅಂತಾರಲ್ಲ, ನೋಡಿ ಬಸವಣ್ಣ ಇಲ್ಲಿದೆ. ಆದರೆ ನೀರು ಹೋಗ್ತಾ ಹೋಗ್ತಾ ಸ್ವಲ್ಪ ಆಳ ಜಾಸ್ತಿ ಇದೆ, ಹಾಗಾಗಿ ಒಳಗಡೆಗೆ ಹೋಗೋಕ್ಕಾಗಲಿಲ್ಲ. ಇಲ್ಲಿಂದನೇ ದೇವರೇ ಕಾಪಾಡಪ್ಪ ಅಂದ್ಬಿಟ್ಟು ಕಪ್ಪಟ ಬೇರೆ ಜಾಸ್ತಿ ಯಾರಾಡ್ತವೆ, ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಿ ಕಮಲ ಮಹಲ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಟಿಕೆಟ್ ತಗೊಂಡಿದ್ದೀವಿ. ಹಂಗೆ ಎಲಿಫೆಂಟ್ ವಾಚ್ ಟವರ್ ಇದೆಯಂತೆ. ಬನ್ನಿ ಹೋಗಿ ನೋಡೋಣ. ಇದಕ್ಕೆ 40 ರೂಪಾಯಿ ಟಿಕೆಟ್ ಚಾರ್ಜ್ ಆಗುತ್ತೆ. ಬನ್ನಿ ಒಳಗೆ ಹೋಗೋಣ. ನೋಡಿ ಇದೇನೇ ಅಂತಃಪುರ ಅಂತ ಕರಿತೀವಿ. ಇದು ಹೆಂಗೆ ಅಂದರೆ ಇಲ್ಲೇ ಇರೋದು, ಇಲ್ಲೇ ರಾಣಿ ಇರ್ತಿದ್ದು. ಇದೇ ನೋಡಿ ರಾಣಿ ಅರಮನೆ. ಫುಲ್ ಹೊಡೆದಾಕ್ಬಿಟ್ಟಿದ್ದಾರೆ ಅಷ್ಟೇ, ಬೇಸ್ಮೆಂಟ್ ಮಾತ್ರ ಉಳಿದಿದೆ ತೋರ್ಸೋಕ್ಕಿದೆ ರಾಣಿ ಅರಮನೆ ಅಂತ. ನೋಡಿ ಇದೇ ಕಮಲ ಮಹಲ್ಲು. ಅವಾಗ ರಾಣಿಯವರು ರೆಸ್ಟ್ ತಗೊಳಕ್ಕೆ ಅಂತ ಬಳಸ್ತಿದ್ರಲ್ಲ ಜಾಗ, ಇದು ಕಮಲ ಮಹಲ್. ಇದು ನೋಡಿ ಯಾವುದೋ ಸೀಕ್ರೆಟ್ ಬಾಗಿಲಿತ್ತು ಅನಿಸುತ್ತೆ, ಮುಚ್ಚಿಬಿಟ್ಟಿದ್ದಾರೆ. ಇದೇ ನೋಡಿ ಕಮಲ ಗೋಪುರ ಎಷ್ಟು ಉದ್ದಕ್ಕಿದೆ, ಎಷ್ಟು ತುಂಬ ದೊಡ್ಡದಾಗಿದೆ. ಅವ್ರ ಮುಂದೆ ಜಾಗ ನೋಡಿ. ನೋಡಿ ಒಂದು ಗೋಪುರದಿಂದ ಇನ್ನೊಂದು ಗೋಪುರದೊಳಗಡೆ ಹೋಗೋಕ್ಕೆ ಸಣ್ಣ ಸಣ್ಣ ನೋಡಿ ಥರ ಬಾಗಿಲು ಮಾಡಿದ್ದಾರೆ. ಯಾರೋ ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ. ಈಚೆ ದಾರಿ ಇದೆ ಇದಕ್ಕೆ. ಸಡನ್ನಾಗಿ ನೋಡಿ ಹೆದರ್ಕೊಂಬಿಟ್ಟೆ ಅವ್ರನ್ನ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ನೋಡಿ ಇಲ್ಲಿ ಮೇಲ್ಗಡೆ ಹೋಗ್ಬೇಕಲ್ಲ ಫಸ್ಟ್ ಫ್ಲೋರ್ಗೆ, ಅಲ್ಲಿಗೆ ಹೋಗಕ್ಕೆ ನೋಡಿ ಕೆಳಗಡೆ ಇಲ್ಲ ಒಂದು ಜಾಗ ಇದೆ. ಮೇಲ್ಗಡೆಯಿಂದ ನೋಡೋಕೆ ಸಖತ್ತಾಗಿ ಕಾಣಿಸೋದೇನೋ. ನೋಡಿ ಇಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ, ಇಲ್ಲ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲಾಂದರೆ ನೋಡಿ ಜಾಗನೂ ಚೆನ್ನಾಗಿದೆ, ಮೇಲ್ಗಡೆ ಹೋಗಿದ್ರೆ ಚೆನ್ನಾಗಿ ಕಾಣಿಸೋದು. ನೋಡಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರೋ ತಾಂಡೋಗದಲ್ಲಿ ಬಿಟ್ಟಿರ್ತಾರಲ್ಲ ಆ ಕಲ್ಲಿನ ಮೂರ್ತಿಗಳನ್ನೆಲ್ಲ ಒಂದು ಕಡೆ ಇಟ್ಟಿದ್ದಾರೆ ಲೈನಾಗಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ವಾಚ್ ಟವರು. ಈ ಅಂತಃಪುರದಲ್ಲಿ ಫುಲ್ ನೋಡ್ಕೊಳಕ್ಕೆ ಕಾವಲುಗಾರಂಗೆ ಅಂತ ಇದ್ದಿದ್ದು ಜಾಗ ಅದು. ಬನ್ನಿ ನೆಕ್ಸ್ಟ್ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಹೋಗೋಣ. ಹೋಗ್ಬಿಟ್ಟು ಯಾವ ಪ್ಲೇಸ್ ನೋಡೋಣ. ಇದು ಅಜಾರಿಯ ರಾಮ್ ಟೆಂಪಲ್ ಅಂತ, ರಾಮನ ದೇವಸ್ಥಾನ. ನೋಡಿ ಇದು ತುಂಬ ಸ್ಟ್ರಾಂಗ್ ಆಗಿರೋಂಥ ಕಪ್ಪು ಕಲ್ಲು. ಇದು ಮುಖೆಲ್ಲ ಹೊಡೆದಕ್ಕೆ ಟ್ರೈ ಮಾಡಿದ್ದಾರೆ ನೋಡಿ, ಆದರೂ ಹೊಡೆದಕ್ಕಾಗಿಲ್ಲ. ಇದು ತುಂಬ ಸ್ಟ್ರಾಂಗ್ ಇರೋ ಕಪ್ಪು ಕಲ್ಲು ಅಂತೆ, ಆದರೂ ನೋಡಿ ಅದರ ಕೆತ್ತನೆ ಮಾಡಿದ್ದಾರೆ. ನೋಡಿ ಈ ಕಲ್ಲುಗಳಿಗೆ ಎಲ್ಲೂ ಸಿಮೆಂಟ್ ಹಾಕಿಲ್ಲ, ಸುಮ್ಮನೆ ತಗೊಂಬಂದು ಒಳ್ಳೆ ಜೋಡಿಸ್ದಂಗಿದೆ.
ಈ ಹೆಚ್ಗಳ್ನ ಜೋಡಿಸ್ತಾರಲ್ಲ ಆ ಥರ ಸುಮ್ಮನೆ ತಗೊಂಬಂದು ಜೋಡಿಸ್ದಂಗಿದೆ ನೋಡಿ. ಎಲ್ಲೂ ಗಿಮೆಂಟ್ ಏನೂ ಹಾಕಿಲ್ಲ ಇದಕ್ಕೆಲ್ಲ. ತಗೊಂಬಂದು ನೀಟಾಗಿ ಜೋಡಿಸ್ಬಿಟ್ಟವ್ರು ಅಷ್ಟೇ. ಕಾಲದಲ್ಲಿ ಯಾರನ್ನ ತಪ್ಪು ಮಾಡಿದವ್ರಿಗೆ ಈ 2 ಕಂಬಕ್ಕೆ ಕೈ ಕಟ್ಬಿಟ್ಟು ಹೊಡಿತಿದ್ರಲ್ಲ ಅದಿದು. ಆ ಜಾಗ ಇದು ಶಿಕ್ಷೆ ಕೊಡ್ತಿದ್ದ ಜಾಗ ನೋಡಿ. ಯಾರ್ದನ್ನ ತಲೆ ಕಡಿಬೇಕು ಅಂದರೆ ನೋಡಿ ಇದರೊಳಗಡೆ ಇಕ್ಬಿಟ್ಟು ಕಡಿತಿದ್ರು. ಇದು ಶಿಕ್ಷೆ ಕೊಡ್ತಿದ್ದ ಜಾಗ ಇದು ತಪ್ಪು ಮಾಡಿದವ್ರಿಗೆ ನೋಡಿ. ಇದು ರಾಜರುಗಳು ಯಾರ ಜೊತೆ ನಾನು ಪ್ರಜೆಗಳ ಜೊತೆ ಮಾತಾಡೋಕ್ಕೆ ಮೀಟಿಂಗ್ ಆ ಥರ ಮಾಡ್ಕೊಂಡಿದ್ದ ಜಾಗ ಇದು ನೋಡಿ. ಆ ಕಾಲದಲ್ಲಿ ರಾಜರುಗಳು ಮೀಟಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಇದು ರಹಸ್ಯ ಕೋಣೆ ಅಂತ ಮೀಟಿಂಗ್ ಹಾಲು ನೋಡಿ. ಇದೇ ರಹಸ್ಯ ಕೋಣೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಕತ್ಲಿದೆ, ಟಾರ್ಚ್ ಆನ್ ಮಾಡ್ಕೊಂಡ್ರಿ. ಇದೇ ಇಲ್ಲೆಲ್ಲ ಬಿದ್ದುಬಿಟ್ಟು ಕುಸ್ಕೊಂಬಿಟ್ಟಿದೆ ಅನಿಸುತ್ತೆ. ಇಲ್ಲೆಲ್ಲ ಓಪನ್ ಆಗಿಬಿಟ್ಟಿದೆ, ಎಲ್ಲ ಬಿದ್ದು ಕುಸ್ಕೊಂಡು ನೋಡಿ. ಮತ್ತೆ ಈಗ ಹೆಂಗೆ ಬಂದು ಹಂಗೆ ಸುತ್ತಾಡ್ಕೊಂಡು ಇದೆ ಪುಷ್ಕರಣಿ ಕಲ್ಯಾಣಿ. ಈ ಕಲ್ಯಾಣಿಲಿ ಸ್ನಾನ ಮಾಡಿಬಿಟ್ಟು ನವರಾತ್ರಿಲಿ 9 ದಿವಸ ಪೂಜೆ ಮಾಡ್ತಿದ್ರಂತೆ ನೋಡಿ. ಇದರಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಅಂದ್ಬಿಟ್ಟು ಸ್ನಾನ ಮಾಡ್ತಿದ್ರಂತೆ. ಆಮೇಲೆ ಇಲ್ಲಿ ನೋಡಿ, ಇದು ಕಲ್ಲಲ್ಲೇ ನಾವೀಗ ಪೈಪ್ ಹಾಕೊತೀವಲ್ಲ ಆ ಥರ ಮಾಡಿದ್ದಾರೆ. ಆದರೆ ಎಲ್ಲಿಂದ ನೀರು ಬರ್ತಿತ್ತು ಏನೂ ಗೊತ್ತಿಲ್ಲ ನೋಡಿ. ಅವರು ಆ ಕಾಲದಲ್ಲಿ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ನೋಡಿ. ಹೊಳೆಗಳ ಥರ ಮಾಡಿದ್ದಾರೆ ನೋಡಿ. ನೀರು ಬರೋಕ್ಕೆ ಈ ಥರ ಹೊಳೆಗಳು ಮಾಡಿದ್ದಾರೆ. ನೆಕ್ಸ್ಟು ನಾವು ಹೋಗ್ತಿರೋದೇ ಮಾನಮಿ ದಿಬ್ಬ ಅಂತ ಇಲ್ಲೇ ಮುಂದೆ ಇದೆ. ಇಲ್ಲೇ ನೋಡ್ರಿ ದಸರಾ ನಡೀತಿದ್ದು ಇಲ್ಲೇ ನವರಾತ್ರಿಲಿ ದಸರಾ ಸ್ಟಾರ್ಟ್ ಆಗೋದಲ್ಲ, ಅದು ಇಲ್ಲೇ ನಡೀತಾ ಇದ್ದಿದ್ದು ವಿಜಯನಗರದಲ್ಲಿ, ಇದೇ ಜಾಗದಲ್ಲೇ. ಆದರೆ ಈಗ ಈ ಥರ ಆಗಿದೆ ಅಷ್ಟೇ. ಬನ್ನಿ ಮಾನಮಿ ದಿಬ್ಬದ ಮೇಲೆ ಹೋಗಿ ಹೆಂಗೆ ಕಾಣಿಸುತ್ತೆ ನೋಡೋಣ ಫುಲ್ ನೋಡಿ. ಇದೇ ಮಾನಮಿ ದಿಬ್ಬ ಇದು. ಇಲ್ಲೇನ ಪ್ರೋಗ್ರಾಮ್ ನಡೆದ್ರೆ ರಾಜರುಗಳು ಇಲ್ಲಿ ಕೂತ್ಕೊಂಡು ನೋಡ್ತಿದ್ರು ಅನಿಸುತ್ತೆ ನೋಡಿ. ಇಳ್ದೋಗಕ್ಕೆ ಇಲ್ಲಿ ಕೆಳಗಡೆ ನೋಡಿ ಈ ಥರ ಜಾಗ ಇದೆ. ಹಿಂಗೆ ಹೋಗ್ಬಿಟ್ಟು ಗ್ಲಾಸಿಂದ ಕೆಳಗಡೆ ನೋಡಿ ಯಾವ ರೀತಿ ಕಾಣಿಸುತ್ತಿದ್ರು ಮೇಲಿಂದ. ನೋಡಿ ನಾವು ಮನೆಗೆ ಯಾವ ರೀತಿ ಮರದ ಡೋರ್ ಹಾಕ್ತೀವೋ ನೋಡಿ ಆ ಥರ ಇವರು ಕಲ್ಲಲ್ಲೇ ಡೋರ್ ಆಗೇ ಇದೆ. ತೆಗಿಯೋದು ಹಾಕೋದು ಮಾಡೋ ಥರ ಸಿಸ್ಟಮ್ ಇದು. ಆಗಿನ ಕಾಲದಲ್ಲಿ ನೋಡಿ ಕಲ್ಲಲ್ಲೇ ಬಾಗಿಲು ಮಾಡಿಬಿಟ್ಟಿದ್ದಾರೆ. ಅದು ನೋಡಿ ಒಂದೇ ಒಂದು ಪೀಸ್ ನೋಡೋಕೆ ಇಟ್ಟಿದ್ದಾರೆ ಇಲ್ಲಿ. ಇದು ನೋಡಿ ರಾಣಿ ಸ್ನಾನ ಮಾಡ್ತಿದ್ದ ಜಾಗ ಅಂತೆ, ಸ್ನಾನಗೃಹ ಅಂತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ನೋಡಿ ಖಾನಾವಳಿಲಿ ಬಂದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಟೂರಿಸ್ಟ್ ಪ್ಲೇಸಲ್ಲಿ ಈ ಥರ ಊಟ ಸಿಗೋದು ಕಮ್ಮಿ ನೋಡಿ. ನಾವು ಕಮಲಾಪುರದಿಂದ ಊಟ ಮುಗಿಸ್ಕೊಂಡು ಸೀದಾ ಬಂದಿದ್ದ ಜಾಗ ಅಂದರೆ ಅಂಜನಾದ್ರಿ ಬೆಟ್ಟ. ಇದು ಹನುಮನಹಳ್ಳಿಲಿದೆ ಅಂಜನಾದ್ರಿ ಬೆಟ್ಟ ಅಂತ ನೋಡಿ. ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಬೆಟ್ಟ ಹತ್ತಾನ. ಇವತ್ತು ರಶ್ಶು ಸಿಕ್ಕಾಪಟ್ಟೆ ಕಮ್ಮಿ ಇದೆ, ರಶ್ ಏನಿಲ್ಲ. ಇನ್ನೊಂದು 2-3 ದಿವಸದಲ್ಲಿ ರಶ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಫುಲ್ಲು ಸಣ್ಣ ಪುಟ್ಟ ಅಂಗಡಿಗಳು, ಸಣ್ಣವು ಕೇಸರಿ ಶಾಲ್ಗಳು ಸಿಗೋವು. ಆಮೇಲೆ ಆಂಜನೇಯನ ಬಾವುಟ, ಕೇಸರಿ ಬಟ್ಟೆ, ಓಮ್ದು ಮೇಲೆ ಬರ್ದಿರ್ತಾರೆ ಆ ಥರ ಬಟ್ಟೆಗಳೆಲ್ಲ ಜಾಸ್ತಿ ಇದಾವೆ ಇಲ್ಲಿ. ಮುಂದೆ ಹೋಗೋಣ. ಆಂಜನೇಯ ಸ್ವಾಮಿ ಚಿಕ್ಕ ಮೂರ್ತಿ ಇದೆ. ಬೆಟ್ಟ ಹತ್ತಕ್ಕಿಂತ ಮುಂಚೆ ಇದಕ್ಕೆ ಬನ್ನಿ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ಕೊಂಡು ಬನ್ನಿ. ಜೈ ಶ್ರೀರಾಮ್ ನೋಡಿ. ಜೊತೆಯಲ್ಲಿ ರಾಮ ಸ್ಟ್ಯಾಚು ಬೇರೆ ನಿಲ್ಲಿಸಿದ್ದಾರೆ ಪಕ್ಕದಲ್ಲಿ. ಬನ್ನಿ ಹಿಂಗೆ ಮೆಟ್ಲು ಹತ್ತೋದು. ಬನ್ನಿ ಮೇಲೆ ಹೋಗೋಣ. ಬೆಟ್ಟದ ಮೇಲಿಂದ ಹೆಂಗೆ ಕಾಣಿಸುತ್ತೆ. ಆಮೇಲೆ ಆದರೆ ದೇವ್ರನ್ನ ತೋರಿಸ್ತೀನಿ ಬನ್ನಿ. ನೋಡಿ ಫೈನಲ್ ಆಗಿ ಅಂಜನಾದ್ರಿ ಬೆಟ್ಟ ಹತ್ತಿದ್ದೀನಿ ನೋಡಿ.
ನೋಡಿ ಇದೇ ದೇವಸ್ಥಾನ. ಬನ್ನಿ ಒಳಗಡೆಗೆ ಹೋಗೋಣ. ಫೋಟೋ ವಿಡಿಯೋ ಮಾಡೋಕ್ಕೆ ಬಿಡ್ತಾರ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲೇ ಕಲ್ಲಿನ ರಥ ಎಲ್ಲ ಇರೋದು. ಅಲ್ಲಿಗೆ ಟೈಮ್ ಆಗಿದೆ, ಈಗ ಹೋಗೋಕ್ಕೆ ನಮಗೆ ಆಗಲ್ಲ. ನೋಡಿ ಅಂಜನಾದ್ರಿ ಬೆಟ್ಟದಲ್ಲಿ ಜಾಸ್ತಿ ಹನುಮಾನ್ ಮಾಲೆ ಹಾಕಿರುವಂಥ ಭಕ್ತಾದಿಗಳು ಸಿಗ್ತಾರೆ. ಏನಕ್ಕೆ ಅಂದರೆ ನಾವು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ತೀವಲ್ಲ, ಅದೇ ರೀತಿ ನೋಡಿ ಇಲ್ಲಿ ಎಷ್ಟೊಂದು ಜನ ಹನುಮಾನ್ಗೆ ಮಾಲೆ ಹಾಕಿ ಇಲ್ಲಿ ಬೆಟ್ಟ ಹತ್ತಿಸ್ಕೊಂಬಂದು ಮತ್ತೆ ಮಾಲೆ ಬಿಚ್ಬಿಟ್ಟು ಹೋಗ್ತಾರೆ. ನೋಡಿ ಅಲ್ಲಿ ಸುಮಾರು ಜನ ಇದ್ದಾರಲ್ಲ, ಅವರೆಲ್ಲ ನೋಡಿ ಇವರೆಲ್ಲ ಅದೇನೆ ಮಾಲೆ ಹಾಕ್ಸ್ಕೊಂಬಂದಿರೋ ಸ್ವಾಮಿಗಳು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ವಾಲಿ ಬೆಟ್ಟ. ಇದು ಇಲ್ಲಿ ಆಂಜನೇಯ ಸ್ವಾಮಿ ಇರೋ ಜಾಗ ಆದರೆ ಇದು ವಾಲಿ ಬೆಟ್ಟ. ಇದು ಸುಗ್ರೀವನ ಬೆಟ್ಟ ಆ ಕಡೆ ಸೈಡೆಲ್ಲ ಬರುತ್ತೆ, ಆ ಕಡೆ ಹೋದಕ್ಕೆ ತೋರಿಸ್ತೀನಿ. ಆ ಕಡೆ ಬರೋದು ಸುಗ್ರೀವಂದು. ನೋಡಿ ಅಂಜನಾದ್ರಿ ಬೆಟ್ಟ ಫುಲ್ಲು ಮೇಲ್ಗಡೆ. ನೋಡಿ ಅಲ್ಲಿ ಜನ ಇದ್ದಾರಲ್ಲ, ಅಲ್ಲಿಗೆ ನಾವು ಹೋಗ್ಬೋದು ಅಷ್ಟೇ. ಇಲ್ಲೆಲ್ಲೂ ಹೋಗಂಗಿಲ್ಲ ಅಂತ ಇದನ್ನ ಹಾಕಿದ್ದಾರೆ ನೋಡಿ, ಅಷ್ಟು ದೂರ ಹೋಗ್ಬೋದು. ಬನ್ನಿ ಕೆಳಗಡೆ ಹೋಗೋಣ. ಇನ್ನೂ 6 ಗಂಟೆಗೆ ಟ್ರೈನ್ ಬೇರೆ ಹೋಗಬೇಕು. ಅಕಸ್ಮಾತ್ ಏನೋ ಇನ್ನೂ ಟೈಮ್ ಇಕ್ಕಿತ್ತು ಅಂದರೆ ಆನೆಗುಂದಿಗೆ ಹೋಗಿ ಓಡಾಡ್ಕೊಂಡು ಹೋಗೋಣ. ಬನ್ನಿ ಕೆಳಿಯೋಣ. ನೋಡಿ ಇಲ್ಲಿಂದ ನಾವು ಹೊತ್ಕೊಂಡ್ಬಂದು ಜಾಗ ನೋಡಿ ಹೇಗಿದೆ ಅಂತ. ಹಂಗೆ ಕೇಳ್ಕೊಂಡು ನೋಡಿ ಅಲ್ಲಿ ಗಾಡಿ ಇದಾವಲ್ಲ, ಸಣ್ಣ ಸಣ್ಣ ಗಾಡಿಗಳು ಕಾಣಿಸ್ತಿದ್ದಾವಲ್ಲ, ಅಲ್ಲಿಗೆ ಹೋಗಬೇಕು. ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ಇದೇ ಒರಿಜಿನಲ್ ಪಂಪ ಸರೋವರ. ಇದರಲ್ಲಿ ಮೊಸಳೆ ಇದಾವಂತೆ, ಗೊತ್ತಿಲ್ಲ, ಯಾವ ಕಾಣಿಸ್ತಿಲ್ಲ. ಕಂಡ್ರೆ ತೋರಿಸ್ತೀನಿ ಬನ್ನಿ. ಮೀನು ಮಾತ್ರ ಕಾಣಿಸ್ತಾ ಇದೆ ನೋಡಿ, ಒಂದೇ ಒಂದು. ಬನ್ನಿ ಕೈ ಹಾಕಿ ನೀರು ಎತ್ಕೊಂಡು ತಲೆ ಮೇಲೆ ಹಾಕೊಳ್ಳೋಣ, ಒಳ್ಳೇದು ಮಾಡಪ್ಪ ಅಂತ. ಮೊಸಳೆ ಗಿಸ್ಲೆ ಬಂದ್ಬಿಟ್ಟೈತೆ. ಬನ್ನಿ ಈಗ ಲಕ್ಷ್ಮೀ ದೇವಸ್ಥಾನ ಮತ್ತು ಶಬರಿದು ಇದ್ದ ಜಾಗ ಇದೆಯಂತೆ, ಹೋಗೋಣ. ದೇವಸ್ಥಾನದಿಂದ ಆಚೆ ಬರ್ತಿದ್ದಂಗೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇದೆ ಶಬರಿದ ಆಶ್ರಮ. ಇಲ್ಲೇ ಶಬರಿ ರಾಮನಿಗೋಸ್ಕರ ಕಾಯ್ತಿದ್ದ ಜಾಗ. ಬನ್ನಿ ಹೋಗೋಣ. ನೋಡಿ ಇದೇನೇ ಜಾಗ. ಏನು ಕಾಣಿಸ್ತಿಲ್ಲ, ಸಾಕಿಷ್ಟೇ ಹೋಗೋದು. ಹೋಗೋಣ ವಾಪಸ್. ನೋಡಿ ಯಾರೇ ಬಂದ್ರೂ ಏನಕ್ಕೆ ಹಿಂಗೆ ಬತ್ತೈತೆ ಅಂತ ಗೊತ್ತಿಲ್ಲ. ನೋಡಿ ಇದೇ ಆನೆಗುಂದಿಲಿರೋವಂಥ ಪ್ಯಾಲೇಸ್. ಇದು ಆಗಿನ ಕಾಲದ ವಿಜಯನಗರ ಕಾಲದವ್ರ ಪ್ಯಾಲೇಸು. ನೋಡಿ ಇವ್ರ ಹೆಸರು ಮೆಹಬೂಬ್ ಬಾಷಾ ಅಂತ. ಇವ್ರು ಸುಮಾರು ಒಂದು 15 ವರ್ಷದಿಂದ ಆಟ ಓಡಿಸ್ತಿದ್ದಾರೆ ಹೊಸಪೇಟೆಯಲ್ಲಿ. ಇವ್ರಿಗೆ ಏನಾನ ಇಲ್ಲಿ ಹಂಪೆಗೆ ಬಂದಾಗ ಗಾಡಿ ಬೇಕು ಅಥವಾ ರೂಮ್ಗೆ ಏನಾನ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಇವ್ರ ನಂಬರ್ ನೋಡಿ ಇಲ್ಲೇ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಇದೇ ನಂಬರ್ ಇವ್ರ ಹೆಸರು. ಶಾನ್ ಭಾಗದಲ್ಲಿ ಬಂದು ಶಾವಿಗೆ ಬಾಕ್ಸ್ ಮತ್ತು ಕೇಸರಿ ಬರ್ತೀವಿ. ಬನ್ನಿ ಹೊಸಪೇಟೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಹೊಸಪೇಟೆಯಿಂದ ಮಂಗಳವಾರದ ಹೊತ್ತು ಮಾತ್ರ ಮಂತ್ರಾಲಯ ರೋಡ್ಗೆ ಟ್ರೈನ್ ಇದೆ. ಬನ್ನಿ ನಿಮಗೆ ಮಂತ್ರಾಲಯದಲ್ಲಿ ಸಿಗ್ತೀನಿ.